ಪುಟ್ಟ ಮಗುವಿನ ಮಾನವೀಯತೆ. ಒಂದು ಊರಿನಲ್ಲಿ ಗೌರಮ್ಮನೆಂಬವಳು ತನ್ನ 8 ವರ್ಷದ ಮಗನೊಂದಿಗೆ ವಾಸ ಮಾಡುತ್ತಾ ಇದ್ಳು. ಅಲ್ಲಿ ಇಲ್ಲಿ ಕೂಲಿ ಮಾಡಿ ಜೀವನ ಮಾಡುವವಳು ಅವಳು. ಒಮ್ಮೆ ಗೌರಮ್ಮನ ಮಗನ ಹುಟ್ಟಿದ ದಿನ. ಗೌರಮ್ಮ ಪೇಟೆಗೆ ಹೋಗಿ ಒಂದು ಅಂಗಿ ಮಗನಿಗಾಗಿ ತೆಗೆದುಕೊಂಡು ಬರುತ್ತಾ ಇದ್ಳು. ದಾರಿಯಲ್ಲಿ ಸುಮಾರು 7-8 ವರ್ಷದ ಹುಡುಗನೊಬ್ಬ ಕಂಡ. ಮೈಮೇಲಿನ ಬಟ್ಟೆ ಹರಿದು ಹರಿದು ಚಿಂದಿಯಾಗಿತ್ತು. ಬಡತನವೇ ರೂಪಧರಿಸಿ ಬಂದಂತೆ ಕಾಣುತ್ತಿತ್ತು. ಅವನ ಮುಖ ನೋಡಿದರೆ ಪಾಪ ಅನಿಸ್ತಿತ್ತು. ಗೌರಮ್ಮನಿಗೆ ಅಯ್ಯೋ ಅನಿಸ್ತು. ಏನೋ ಪುಟ್ಟ, ಇಷ್ಟು ಹರಿದ ಬಟ್ಟೆ ಹಾಕಿದ್ದೀಯಲ್ಲ? ಆ ಹುಡುಗ ಹೇಳಿದ, ಇದೇ ಆ ಬಟ್ಟೆ ಅಮ್ಮ, ನನಗೆ ಇದ್ದದ್ದು. ಅಮ್ಮ ಹೊಸ ಬಟ್ಟೆ ತರಬೇಕು ಅಂತಿರ್ತಾಳೆ, ಆಗುವುದಿಲ್ಲ. ಅವಳ ಸಂಬಳ ನಮಗೆ ಊಟಕ್ಕೂ ಸಾಕಾಗೋದಿಲ್ಲ. ಪಾಪ ನನ್ನಮ್ಮ ಎಂದಾಗ ಕಷ್ಟವೇ ಜೀವನವಾಗಿರುವ ಗೌರಮ್ಮನಿಗೆ ತಡೆಯಲಾಗಲಿಲ್ಲ. ಆ ಹುಡುಗನಿಗೆ ತನ್ನ ಮಗನ ಜನ್ಮದಿನಕ್ಕಾಗಿ ತಂದಿದ್ದ ಅಂಗಿಯನ್ನು ಹಾಕಿ ಅವನ ಬೆನ್ನು ಸವರಿದಳು, ಕೆನ್ನೆ ಹಿಂಡಿದಳು, ಮುದ್ದಿಸಿದಳು. ಆ ಹುಡುಗನಿಗೆ ಸಂತೋಷ ಹೇಳತಿರದು. ಗೌರಮ್ಮ ಮನೆಗೆ ಹೊರಟಳು. ಆದರೆ ಅಂಗಿ ಇಲ್ಲ. ಮಗನ ಹುಟ್ಟುಹಬ್ಬಕ್ಕೆ ತಂದ ಅಂಗಿ ಇಲ್ಲ. ಕೂಡಲೇ ಹಿಂದಿರುಗಿ ಬಟ್ಟೆ ಅಂಗಡಿಗೆ ಹೋದಳು. ಅಂಗಡಿಯವನಲ್ಲಿ ಬಟ್ಟೆ ತೋರಿಸಲು ಹೇಳಿದಳು. ಒಂದು ಚಂದದ ಅಂಗಿ ಆಯ್ಕೆ ಮಾಡಿದಳು. ಎಷ್ಟು ಸಾರಿದ್ರೆ ಬೆಲೆ? ಅಂಗಡಿಯವ ಹೇಳಿದ, 900. ಆಗಲಿ, ನನಗೆ ಇದು ಬೇಕು. ನನ್ನಲ್ಲಿ ಈಗ 200 ರೂಪಾಯಿ ಇದೆ. ಉಳಿದ ಹಣ ಆಮೇಲೆ ಕೊಡುತ್ತೇನೆ ಎಂದಳು ಗೌರಮ್ಮ. ಅಂಗಡಿಯವ, ಇಲ್ಲ, ಮೊದಲೇ ದುಡ್ಡಿಲ್ಲ ಎಂದು ಹೇಳಬೇಕಿತ್ತು, ತೋರಿಸುವ ಕಷ್ಟವೂ ಇಲ್ಲವಾಗಿತ್ತು ನನಗೆ ಎಂದು ಬಟ್ಟೆಯನ್ನು ಒಳಗೆ ಸೇರಿಸಿದ. ಗೌರಮ್ಮನಿಗೆ ದುಃಖ ತಡೆಯಲಾಗಲಿಲ್ಲ. ನಿಮ್ಮ ಮನೆಯಲ್ಲೂ ಕೆಲಸ ಮಾಡಿದ್ದೇನೆ, ಯಾರಿಗೂ ಮೋಸ ಮಾಡದವಳಲ್ಲ ನಾನು. ಮಗನ ಹುಟ್ಟಿದ ದಿವಸ ನಾನು ಏನಾದರೂ ತರಬಹುದು ಅಂತ ಮಗ ಬಾಗಿಲಲ್ಲೇ ಕಾಯ್ತಾ ಇರ್ತಾನೆ. ಹಣ ಹೇಗೂ ಹೊಂದಿಸಿಕೊಡ್ತೇನೆ ಎಂದಳು ಅಂಗಡಿಯವನಿಗೆ. ಅಂಗಡಿಯವ, ಹೋಗು, ಹೀಗೆ ಮಾಡಿದರೆ ಭಾಳ ಜನ ಬರ್ತಾ ಇರ್ತಾರೆ ಎಂದು ಬಿಟ್ಟ. ಅದೇ ಸಮಯದಲ್ಲಿ ಅಂಗಡಿಗೆ ಒಂದು ದಂಪತಿಗಳು ತಮ್ಮ 7-8 ವರ್ಷದ ಮಗಳೊಂದಿಗೆ ಬಂದಿದ್ದರು. ಅವರು ಬಟ್ಟೆ ನೋಡುತ್ತಾ ಇದ್ದರು. ಆ ಮಗಳು ತಾಯಿಗೆ ಹೇಳಿದಳು, ಅಮ್ಮ, ನನಗೆ 300 ರೂಪಾಯಿ ಅಂಗಿ ಸಾಕು, ಹೆಚ್ಚಿನದ್ದು ಬೇಡ, 1000 ರೂಪಾಯಿದು ಬೇಡ. ತಾಯಿಗೆ ಆಶ್ಚರ್ಯವಾಯಿತು. ಏನಮ್ಮ, ಒಳ್ಳೆಯ ಬಟ್ಟೆ ತರುವುದಕ್ಕೆ ನಾವು ಅಂಗಡಿಗೆ ಬಂದವರು. 1000 ರೂಪಾಯಿಯ ಬಟ್ಟೆ ನೋಡುತ್ತಾ ಇದ್ದವಳು ಒಮ್ಮೆಲೆ 300 ರೂಪಾಯಿ ಸಾಕು ಅಂದೆಯಲ್ಲ ಕೇಳಿದಳು ತಾಯಿ. ಹೌದು ಅಮ್ಮ, ನನಗೆ 1000 ರೂಪಾಯಿಯ ಬಟ್ಟೆ ತೆಗೆದುಕೊಳ್ಳಬೇಕೆಂದು ನೀನು ಅಪ್ಪ ನಿರ್ಧರಿಸಿದ್ದೀರಿ. ನಾನು 300ರ ಬಟ್ಟೆ ಮಾತ್ರ ತೆಗೆದುಕೊಂಡೆ. ಉಳಿದ 700 ರೂಪಾಯಿಗಳನ್ನು ನನಗೆ ಕೊಡು ಎಂದಳು. ಯಾಕಮ್ಮ ಎಂದು ಅಪ್ಪ ಅಮ್ಮ ಕೇಳುತ್ತಿದ್ದಂತೆ ಅಮ್ಮನಿಂದ 700 ರೂಪಾಯಿ ತೆಗೆದುಕೊಂಡು ನೇರವಾಗಿ ಗೌರಮ್ಮನಲ್ಲಿ ಬಂದಳು. ಗೌರಮ್ಮ ಕಣ್ಣೀರು ಹಾಕುತ್ತಾ ನಿಂತಿದ್ದಳು. ಅಮ್ಮ, ಈ 700 ರೂಪಾಯಿ ತೆಗೆದುಕೊಳ್ಳಿ, 900 ರೂಪಾಯಿ ಅಂಗಿ ತೆಗೆದುಕೊಂಡು ಹೋಗಿ ನಿಮ್ಮ ಮಗನಿಗೆ ನೀಡಿ ಎಂದಳು ಪುಟ್ಟ ಹುಡುಗಿ. ಗೌರಮ್ಮ, ಬೇಡವೋ ಪುಟ್ಟ, ನನ್ನ ಕಷ್ಟ ನಿನಗೇಕೆ? ನಾನು ಪಡೆದು ಬಂದದ್ದೇ ಅಷ್ಟು. ನಾನು ಹೇಗಾದರೂ ಮಾಡಿ ಅಂಗಿ ಒಯ್ಯುತ್ತೇನೆ ಅಮ್ಮ ಎಂದಾಗ, ಇಲ್ಲ ಅಮ್ಮ, ನೀವು ತೆಗೆದುಕೊಳ್ಳದಿದ್ದರೆ ನನಗೆ ದುಃಖ ಆಗ್ತದೆ ಎನ್ನುವಷ್ಟರಲ್ಲಿ ಆ ಮಗಳ ತಂದೆ ತಾಯಿ ಅಲ್ಲಿ ಬಂದು, ತೆಗೆದುಕೊಳ್ಳಿ ಅಮ್ಮ, ತೆಗೆದುಕೊಳ್ಳಿ ಎಂದು ಒತ್ತಾಯಿಸಿದರು. ಗೌರಮ್ಮ ಅಂಗಿ ತೆಗೆದುಕೊಂಡು ಅಂಗಡಿಯವನಿಗೆ ಹಣ ನೀಡಲು ಹೋದಳು. ಅಂಗಡಿಯವನು, ಬೇಡಮ್ಮ, ಆ ಹಣ ನೀವೇ ಇಟ್ಟುಕೊಳ್ಳಿ. ಈ ಪುಟ್ಟ ಹುಡುಗಿ ನನಗೆ ಬುದ್ಧಿ ಕಲಿಸಿದಳು. ನೀವು ಪರಿಚಯದವರು, ಕಷ್ಟದಲ್ಲಿದ್ದವರು,
ಹೀಗಿದ್ದರೂ ನಾನು ಹಣವೇ ಮುಖ್ಯವೆಂಬಂತೆ ವರ್ತಿಸಿದೆ. ನೀವು ಈ 1,000 ರೂಪಾಯಿಯ ಬಟ್ಟೆಯನ್ನು ನಿಮ್ಮ ಮಗನಿಗೆ ಕೊಡಬೇಕು ಮತ್ತು ಈ ಸೀರೆ ನಿಮಗಾಗಿ ಅಣ್ಣ ಕೊಟ್ಟಿದ್ದೆಂದು ತಿಳಿಯಿರಿ ಎಂದು 1,000 ರೂಪಾಯಿಯ ಸೀರೆ ಅಂಗಿಯನ್ನು ಪ್ಯಾಕ್ ಮಾಡಿ ಗೌರಮ್ಮನಿಗೆ ಕೊಟ್ಟು ಕೈ ಮುಗಿದು ಮತ್ತೆ ಬನ್ನಿ ಅಕ್ಕ ಎಂದ. ಅಂಗಡಿಗೆ ಬಂದ ದಂಪತಿಗಳಿಗೆ ತಮ್ಮ ಚಿಕ್ಕ ಮಕ್ಕಳು ಇಷ್ಟು ದೊಡ್ಡ ಗುಣ ಹೊಂದಿದ್ದಾಳೆಂದು ಸಂತೋಷವಾಯಿತು. ಮಗಳಿಗೆ ಉತ್ತಮವಾದ ಬಟ್ಟೆ ಖರೀದಿಸಿ ಮಗಳ ಬಗ್ಗೆ ಹೆಮ್ಮೆ ಪಡುತ್ತಾ ಇಬ್ಬರೂ ನಗುತ್ತಾ ನಗುತ್ತಾ ಮನೆಗೆ ಹೊರಟರು. ವಿ ಎನ್ ಭಾಗವತ್, ಬರಬಳ್ಳಿ.